ಕನ್ನಡ ಚಿತ್ರರಂಗದ ಒಂದು ನೆಲೆಗಟ್ಟು ಕುಸಿತಾ ಇರುವಂತ ಈ ದಿನಗಳಲ್ಲಿ ದರ್ಶನ್ ಇಲ್ಲದೆ ಇರುವಂತ ಒಂದು ಕೊರತೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗವನ್ನ ಕಾಡ್ತಾ ಇದೆ. ಕನ್ನಡಕ್ಕಾಗಿಯೇ ಸಿನಿಮಾವನ್ನ ಮಾಡಿ ಕನ್ನಡ ಸಿನಿಮಾದ ಮೂಲಕವೇ ತನ್ನ ಇಡೀ ಭವಿಷ್ಯವನ್ನ ಕಟ್ಟಿಕೊಂಡಂತ ಒಂದು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ವರ್ತಮಾನದ ಬಹಳ ದೊಡ್ಡ ಕೊಂಡಿ ಯಾರು ಅಂತಂದ್ರೆ ಅದು ದರ್ಶನ್. ಇವತ್ತು ಅತಿರಥ ಮಹಾರಥರು ಅಂತ ಘೋಷಿಸಿಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾದ ಮೂಲಕವೇ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಿಕ್ಕೆ ಹೊರಟಂತ ಮಾಸ್ ಹೀರೋಗಳು ಕನ್ನಡಕ್ಕೆ ಎಷ್ಟರ ಮಟ್ಟಿಗೆ ತಮ್ಮ ಸ್ವಾರ್ಥಕ್ಕಾಗಿ ದ್ರೋಹ ಮಾಡ್ತಾ ಇದ್ದಾರೆ. ಅವರಿಗೆ ಕನ್ನಡ ಅನ್ನೋದು ಒಂದು ಕಿಕ್ ಬೋರ್ಡ್ ಅಷ್ಟೇ ಆಗಿ ಉಳಿತು. ಕನ್ನಡ ಅದು ಅವರ ಆಶಯವೂ ಆಗಿರ್ಲಿಲ್ಲ, ಅವರ ಅಂತಿಮ ಆಯ್ಕೆಯೂ ಆಗಿರಲಿಲ್ಲ. 3-4 ವರ್ಷಕ್ಕೊಂದು ಸಿನಿಮಾ ಅವರಿಗೆ ಆಸಕ್ತಿ ಇದ್ದಾಗ ಅವರ ಹಣದ ಭಾರ, ಚೀಲ, ಶೈಲಿ ಅದನ್ನ ಇಷ್ಟೇ ಮಟ್ಟದಲ್ಲಿ ತುಂಬಿಸ್ಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆ. ಆದ್ರೆ ದರ್ಶನ್ ಕನ್ನಡಕ್ಕಾಗಿ ಮೀಸಲಾಗಿದ್ರು, ಕನ್ನಡಕ್ಕಾಗಿ ತನ್ನ ಇಡೀ ವೃತ್ತಿ ಜೀವನವನ್ನ ಅಲ್ಲಿ ಮುಡಿಪಾಗಿತ್ತು. ಕನ್ನಡ ಚಿತ್ರರಂಗ ಅಂತ ಬಂದ್ರೆ ಕನ್ನಡಕ್ಕಾಗಿಯೇ ಮೀಸಲಾಗಿದ್ದಂತ ಯುವ ತಲೆಮಾರಿನ ಒಂದು ಮಾಸ್ ಹೀರೋಗಳು ಯಾರಾದ್ರೂ ಇದ್ರೆ ಅದು ಇಬ್ರು ಅಂತ. ಒಂದು ಪುನೀತ್, ಇನ್ನೊಂದು ದರ್ಶನ್.